ಮುಖ್ಯವಾಗಿ ನಮ್ಗೆ ಶೌಚಾಲಯ ಬೇಕು. ಯಾಕೆ ಅಂದ್ರೆ ಈಗ ಈಪ್ರಿಸ್ ತೋಪು ಅದು ನೀಲಗಿರಿ ತೋಪು ಏನಿದೆ ಸುತ್ತಲೂ ಕ್ಯಾಮ್ರಾ ಇದೆ. ಅವ್ರ ಮನೆ ಹೆಣ್ಮಕ್ಳು ಅದೇ ತರ ಇದ್ದಾಗ ಅವ್ರ ಮನೆ ಹೆಣ್ಮಕ್ಳು ಕಳಿಸ್ಕೊಡ್ತಾರ? ಇಲ್ಲ ನಾವು ಎಲ್ಲ ಹೋಗಕ್ಕಾಗುತ್ತಾ? ಇಲ್ಲಿ ಸುತ್ತು ಈಗ ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ಹೆಣ್ಮಕ್ಳು ಬೇರೆ ಕಡೆ ತೋಪ್ನಲ್ಲಿ ಹೋಗ್ತಾರೆ. ಹಾಗಾಗಿರ್ಬೇಕಾದ್ರೆ ಅವ್ರ ಜಮೀನಿಗೆ ಎಷ್ಟು ಬೇಕಷ್ಟು ಅವ್ರ ಜಮೀನಿಗೆ ಏನ್ ಬೇಕೋ ಅವ್ರು ಮಾಡ್ಕೋಬೇಕು. ಬೇರೆ ಔಟ್ಸೈಡ್ ಇರೋ ಕಲನ್ನು ಏನಕ್ಕೆ ಕ್ಯಾಮ್ರಾಗಳೆಲ್ಲ ಫಿಕ್ಸ್ ಮಾಡಿದ್ದಾರೆ ಮನೆಗಳ ಹತ್ರ ಎಲ್ಲಾನು? ದಯವಿಟ್ಟು ಇದನ್ನ ನೀವು ಗಮನಕ್ಕೆ ತಗೊಂಡ್ಬರ್ಬೇಕು. ಎಲ್ಲಾನ ಹೋಗ್ಬೇಕಂದ್ರೆ ಇಲ್ಲಿ ತೋಪಲ್ಲಿ ಸಿ ಕ್ಯಾಮ್ರಾ ಇಕ್ಕಿದ್ದಾರೆ ಸರ್. ನಮ್ಗೆ ಹೆಂಗ್ ಹೋಗ್ಬೇಕು ಏನು ಅಂತ ಗೊತ್ತಾಗಲ್ಲ. ಈ ತರ ಎಲ್ಲ ಮಾಡಿದ್ರೆ ನಮ್ಗೆ ಏನ್ ಮಾಡ್ಬೇಕಂತ ನಮ್ಗೆ ಗೊತ್ತಿಲ್ಲ ಸರ್. ನೀವೇ ಅದಕ್ಕೆ ದಾರಿ ತೋರ್ಸ್ಕೊಡ್ಬೇಕು. ಇವಾಗ ನಮ್ಗ ಇಲ್ಲಿ ಬಾತ್ರೂಮ್ ಇಲ್ಲ, ಕ್ಯಾಮ್ರಾ ಸುಟ್ಟು ಕ್ಯಾಮ್ರಾ ಮಡಿಕೊಂಡು ಕೂತವ್ರೆ. ನಾವ್ ಹೆಂಗ್ ಹೋಗೋದು? ಹೆಣ್ಣು ಮಕ್ಳು ಅನ್ನೋದು ಏನ್ ಇದು ಬೇಡ ನಮ್ಗ. ಎಲ್ಲಿಕನ ಹೋಗ್ಲಿ ಅಲ್ಲೇ ಮನೆ ಕ್ಯಾಮ್ರಾ ಇರ್ತದೆ. ನಾವ್ ಏನ್ ಮಾಡಕದ? ಒಂದಕ್ಕೆ ಎರಡ್ ಹೆಂಗ್ ಹೋಗೋದು ನಾವು? ಎಲ್ಲಿ ದಾರಿ ಇಲ್ಲ ನಮ್ಗ. ಅದು ಹೊಸದ್ ಮಾಡ್ಕೊಡ್ಬೇಕು ನಮ್ಗೆ. ಶೌಚಾಲಯ ಇಲ್ಲ ಸರ್ ಇಲ್ಲಿ ಅಂತಂದ್ರೆ. CCTV ಎಲ್ಲ ನಮ್ ಒಂದು ಮನೆ ಒಳಗಡೆ ಹೋದ್ರು ಅಷ್ಟೇ, ಮನೆ ಒಳಗಡೆ CCTV ಇದೆ, ಹೊರಗಡೆ ಹೋದ್ರು CCTV ಇದೆ ಸರ್. ಅದ್ರಲ್ಲಿ ಎಲ್ಲ ಆಲ್ ರೌಂಡ್ ಹಾಕೊಂಡಿದ್ದಾರೆ. ಮತ್ತೆ ನಾವು ಯಾವ ತರ ಸರ್ ಹೋಗೋದು? ಬೆಳಗ್ಗೆ 7 ಗಂಟೆಗೆ ಹೋದ್ರೆ ಎಲ್ಲರೂ 7 ಗಂಟೆ ಕೆಲ್ಸಕ್ಕೆ ಹೋಗ್ಲೇಬೇಕು. ಬಾಯ್ಸ್ ಹೋದ್ರೆ ಗಲ್ಸ್ ಹೋಗಕ್ಕಾಗಲ್ಲ, ಗಲ್ಸ್ಗೆ ಹೋದ್ರೆ ಬಾಯ್ಸಕ್ ಹೋಗಕ್ಕಾಗಲ್ಲ ಸರ್. ಆತರ ಪರಿಸ್ಥಿತಿ ಇದೆ ಇಲ್ಲಿ. ಅಷ್ಟೇ ಸರ್ ನಾವು ಕೇಳ್ತಿರೋದು. ಇಲ್ಲಿ ಪ್ರಮುಖವಾಗಿ ಕಾಣಿಸುವಂತದ್ದು ಹೆಣ್ಮಕ್ಳಿಗೆ ಶೌಚಾಲಯದ ಕೊರತೆ ತುಂಬಾ ಪ್ರಮುಖವಾಗಿ ಕಾಣಿಸ್ತಾ ಇದೆ. ಅಲ್ಲಿ ಒಂದು ಹೆಣ್ಮಗು ಸ್ವಲ್ಪ ಧೈರ್ಯ ಮಾಡಿ ಒಂದು ಶೌಚಾಲಯ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಮುಂದೆ ಬಂದಿದ್ದಾಳೆ. ಆ ಮುಂದೆ ಬಂದಿರುವಂತ ಹೆಣ್ಮಗುಗೆ ಸರ್ಜಾಪುರ ನಾಡ್ ಕಚೇರಿಯಲ್ಲಿರುವಂತಹ ಆರೈಯವರು ಬಂದು ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಕೆಲಸ ಮಾಡಬಾರ್ದು ಅಂತ ಅವ್ರಿಗೆ ಧಮಕಿ ಹಾಕ್ತಾರೆ. ನೀವು ನೋಡ್ತಾ ಇರ್ಬೋದು, ಹೆಣ್ಮಕ್ಳು ಇಲ್ಲಿ ಬೆಳಗ್ಗೆ ಎದ್ದ ಕೂಡಲೇ ಶೌಚಾಲಯಕ್ಕೆ ಹೋಗ್ಬೇಕಂದ್ರೆ ಈ ನೀಲಗಿರಿ ತೋಪು ಬಳಸ್ತಿದ್ದಾರೆ. ಈ ತೋಪು 10 ಮನೆಗಳಿಗೂ ಇದೊಂದೇ ತೋಪು ಇರೋದ್ರಿಂದ ಇವ್ರಿಗೆ ತುಂಬಾ ಸಮಸ್ಯೆ. ಯಾರಾದ್ರೂ ಒಬ್ರು ಹೋದ್ರೆ ಮತ್ತೆ ಇನ್ನೊಬ್ರು ಬರೋವರೆಗೂ ಇಲ್ಲಿ ಕಾವಲು ಕಾಯ್ಬೇಕು. ಆ ತರ ಸಮಸ್ಯೆಗಳಾಗ್ಬಿಡುತ್ತೆ. ರಾತ್ರಿ ಹೊತ್ತು ಹಾವು ಚೇಳು ಈ ತರ ಸಮಸ್ಯೆಗಳನ್ನ ತುಂಬಾ ಎದುರಿಸ್ತಾ ಇದ್ದಾರೆ. ಹಂಗಾಗಿ ಈ ಪಕ್ಕದ ಜಮೀನವ್ರು ಬಂದ್ಬಿಟ್ಟು ಇಲ್ಲಿ ರಸ್ತೆ ಬೇಕು ಅಂದ್ಬಿಟ್ಟು ಇವ್ರಿಗೆ ತೊಂದರೆ. ಇಲ್ಲಿರುವಂತ ಮನೆಗಳನ್ನ ತೆರವು ಮಾಡ್ಬೇಕು ಅನ್ನೋದು ಕೆಲವ್ರ ಉದ್ದೇಶಗಳಾಗಿದೆ. ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಆಮೇಲೆ ಮತ್ತೆ ಕ್ಯಾಮ್ರಾಗಳು ನಮ್ಮ ಮನೆ ಹತ್ರ ಅಕ್ಕಪಕ್ಕದಲ್ಲಿ ಕ್ಯಾಮ್ರಾಗಳು ಅವ್ರ ಜಮೀನಿಗೆ ಬಿಟ್ಕೊಂಡಿಲ್ಲ. ಕ್ಯಾಮ್ರಾಗಳೆಲ್ಲ ಫೋಕಸ್ ನಮ್ಮ ಮನೆ ಕಡೆ, ಈ ಕಡೆ ಓಡಾಡೋ ದಾರಿ, ಮತ್ತೆ ಆ ಕಡೆ ತೋಪಿದೆ, ತೋಪಲ್ಲಿ ವಾಶ್ರೂಮ್ಗೆ ಹೋಗ್ತಾರೆ, ಅಲ್ಲಿ ಒಳಗಡೆಗೂ ಒಂದು ಹಾಕೊಂಡಿದ್ದಾರೆ. ಈ ತರದಿಂದ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಯಾರು ತೊಂದರೆ ಕೊಡ್ತಾರೆ ಸರ್? ನಮ್ಮ ಪಕ್ಕದ ಜಮೀನವರು ಸರ್. ನಾವಿದೀವಲ್ಲ ಅವ್ರ ಜಮೀನವರು. ಗೊತ್ತಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ ಸರ್ ನಮ್ಗೆ. ಹೆಣ್ಣು ಮಕ್ಕಳು ಹೊರಗಡೆ ಮಲ ಮತ್ತೆ ಮೂತ್ರ ವಿಸರ್ಜನೆಗೆ ತೋಪ್ಗೆ ಹೋಗ್ಬೇಕಾಗುತ್ತೆ. ಬಟ್ ಏನಂದ್ರೆ ಇದು ಓಕೆ, ಬಟ್ ನೆಕ್ಸ್ಟ್ ನಾವು ಯೋಚನೆ ಮಾಡಿದ್ರೆ ಅವ್ರೇನಾದ್ರು ತೋಪ್ ಹೊಡೆದ್ರೆ ಪಾಪ ಹೆಣ್ಮಕ್ಳು ಎಲ್ಲ ಹೋಗ್ತಾರೆ. ಇದನ್ನ ನಮ್ಮ ಮನೆಗಳಲ್ಲಾದ್ರೆ ನಾವು ಬಿಟ್ಬಿಡ್ತೀವ, ನಾವು ಕಾಯ್ದುಕೊಳ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಏನ್ ಮಾಡ್ಬೇಕಂದ್ರೆ ನಮ್ಮ ಅಧಿಕಾರಿಗಳೇನಿದ್ದಾರೋ ಮುಂದೆ ಬಂದು ಹೆಣ್ಣು ಮಕ್ಕಳಿಗೆಲ್ಲ, ಗಂಡಸರು ಬಿಡಿ, ಗಂಡಸರು ಎಲ್ಲಿ ಬೇಕಾದ್ರೂ ಹೋಗ್ತಾರೆ. ಅಂದೇನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಸರ್ವೆ ನಂಬರ್ 38ರಲ್ಲಿ 28 ಗುಂಟೆ ಜಾಗ, ಸರ್ಕಾರಿ ಬಂಡೆ ಜಾಗ ಅಂತ ಉಳ್ಕೊಂಡಿದೆ. ಇಲ್ಲಿ ಈ ಸರ್ಕಾರಿ ಬಂಡೆ ಜಾಗದಲ್ಲಿ 35ರಿಂದ 40 ವರ್ಷಗಳಿಂದನೂ ಮೂಲತಃ ವಾಸ ಇದ್ದಾರೆ ಜನ. ಇಲ್ಲಿ ವಾಸ ಇರೋದಕ್ಕೆ ಕುರುಹುಗಳು ಏನಂದ್ರೆ ಅವ್ರದ್ದು ರೇಷನ್ ಕಾರ್ಡ್ ಆಗ್ಲಿ, ಆಧಾರ್ ಕಾರ್ಡ್ ಆಗ್ಲಿ, ವೋಟರ್ ಐಡಿ ಆಗ್ಲಿ ಇದೇ ಜಾಗದಲ್ಲಿದೆ. ಪ್ರತಿ ಎಲೆಕ್ಷನ್ಗೂ ಇಲ್ಲಿ ನಾಮಿನೇಟ್ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಬರ್ತಾರೆ. ನಿಮಗೆ ನೀರಿನ ಸೌಲಭ್ಯ ಮಾಡ್ಕೊಡ್ತೀವಿ, ಕರೆಂಟ್ ಸೌಲಭ್ಯ ಮಾಡ್ಕೊಡ್ತೀವಿ, ಶೌಚಾಲಯ ಸೌಲಭ್ಯಗಳು ಮಾಡ್ಕೊಡ್ತೀವಿ, ಮನೆಗಳನ್ನ ಗ್ರಾಂಟ್ ಆಗಿ ನಿರ್ಮಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆಗಳನ್ನ ಕೊಟ್ಬಿಟ್ಟು ಇವ್ರ ಬಳಿ ಓಟ್ ಹಾಕ್ಸ್ಕೊಳ್ತಾರೆ. ಓಟ್ ಹಾಕ್ಸ್ಕೊಂಡಿದ್ದಾದ್ಮೇಲೆ ಎಲೆಕ್ಷನ್ ಎಲ್ಲ ಮುಗಿದ್ಮೇಲೆ ಯಥಾಸ್ಥಿತಿಗೆ ಇವ್ರು ಬರ್ತಾರೆ. ಈ ಯಥಾಸ್ಥಿತಿಗೆ ಬಂದಿರೋದಕ್ಕೆ ಸಾಕ್ಷಿಗಳು ಇವತ್ತಿಗೂ ಉಳ್ಕೊಂಡಿದೆ. ಇಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ, ಒಂದು ಲೈಟ್ ಕಂಬ ಇಲ್ಲ, ಒಂದು ಬಾತ್ರೂಮ್ ಇಲ್ಲ, ಒಂದೇ ಒಂದು ನೀರಿನ ಕೊಳಾಯಿ ಸಹ ಇಲ್ಲಿ ಇರೋದಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಇವ್ರಿನ್ನೂ ಯಾವ ಕಾಲದಲ್ಲಿ ಸುಮಾರು ಒಂದು 30 ವರ್ಷಕ್ಕೆ ಹಿಂದಿನ ಜೀವನ ನಡೆಸ್ತಾ ಇದ್ದಾರೆ. ಇಲ್ಲಿ ಬಂಡೆ ಜಾಗದಲ್ಲಿ ವಾಸ ಇರುವಂತ ಜನಗಳು ಇವತ್ತಿಗೂ ಇವ್ರಿಗೆ ನೀಟಾಗಿ ಈ ಶೌಚಾಲಯದ ವ್ಯವಸ್ಥೆಗಳಿಲ್ಲ. ಎಷ್ಟೋ ಜನ ನೀವು ನೋಡ್ತಾ ಇರ್ಬೋದು, ಹೆಣ್ಮಕ್ಳು ಇಲ್ಲಿ ಬೆಳಗ್ಗೆ ಎದ್ದ ಕೂಡಲೇ ಶೌಚಾಲಯಕ್ಕೆ ಹೋಗ್ಬೇಕಂದ್ರೆ ಈ ನೀಲಗಿರಿ ತೋಪು ಬಳಸ್ತಿದ್ದಾರೆ. ಈ ತೋಪು 10 ಮನೆಗಳಿಗೂ ಇದೊಂದೇ ತೋಪು ಇರೋದ್ರಿಂದ ಇವ್ರಿಗೆ ತುಂಬಾ ಸಮಸ್ಯೆ. ಯಾರಾದ್ರೂ ಒಬ್ರು ಹೋದ್ರೆ ಮತ್ತೆ ಇನ್ನೊಬ್ರು ಬರೋವರೆಗೂ ಇಲ್ಲಿ ಕಾವಲು ಕಾಯ್ಬೇಕು. ಆ ತರ ಸಮಸ್ಯೆಗಳಾಗ್ಬಿಡುತ್ತೆ. ರಾತ್ರಿ ಹೊತ್ತು ಹಾವು ಚೇಳು ಈ ತರ ಸಮಸ್ಯೆಗಳನ್ನ ತುಂಬಾ ಎದುರಿಸ್ತಾ ಇದ್ದಾರೆ. ಹಂಗಾಗಿ ಈ ಪಕ್ಕದ ಜಮೀನವ್ರು ಬಂದ್ಬಿಟ್ಟು ಇಲ್ಲಿ ರಸ್ತೆ ಬೇಕು ಅಂದ್ಬಿಟ್ಟು ಇವ್ರಿಗೆ ತೊಂದರೆ. ಇಲ್ಲಿರುವಂತ ಮನೆಗಳನ್ನ ತೆರವು ಮಾಡ್ಬೇಕು ಅನ್ನೋದು ಕೆಲವ್ರ ಉದ್ದೇಶಗಳಾಗಿದೆ. ಆ ರಸ್ತೆಗಳನ್ನ ಮಾಡ್ಕೊಡೋದಕ್ಕೆ ತೊಂದರೆ ಇಲ್ಲ. ಎಲ್ಲಾರ್ಗು ಈ ಮನೆ ಕಟ್ಕೊಂಡಿರುವಂತ ಜನಗಳಿಗೂ ರಸ್ತೆ ಅವಶ್ಯಕತೆ ಇದೆ. ಪಕ್ಕದಲ್ಲಿರುವಂತ ಜಮೀನವ್ರಿಗೂ ರಸ್ತೆ ಅವಶ್ಯಕತೆ ಇದೆ. ಅದನ್ನ ಕೂತು ಪರಿಹಾರ ಮಾಡ್ಕೊಳ್ಬಹುದು. ಬಟ್ ಇವರು ಮನೆಗಳನ್ನ ತೆರವು ಮಾಡಿಸ್ತೀನಿ ಅನ್ನೋದು ಬಹಳ ವಿಕೃತವಾದ ಮನಸ್ಥಿತಿ ಉಳ್ಳಂತವ್ರು ಅಂತ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ. ಅದೇ ರೀತಿ
ಮತ್ತೆ ಈಗ ಏನು ಅಂದೇನಹಳ್ಳಿ ಗ್ರಾಮ ಪಂಚಾಯತಿ ಆಗಿರ್ಬೋದು, ಮತ್ತೆ ಡೆಪ್ಟಿ ತಹಶೀಲ್ದಾರ್ ಅವ್ರ ಕಚೇರಿ, ರೆವಿನ್ಯೂ ಇಲಾಖೆ, ಯಾರೇ ಆಗಿರ್ಲಿ, ಬಡವರಿಗೆ ಅನುಕೂಲ ಮಾಡುವಂಥದ್ದು ಇರಬೇಕು. ಯಾರೋ ಒಬ್ಬ ಪ್ರಭಾವಿ ವ್ಯಕ್ತಿಗಳು ಬಂದ್ರು, ಅವ್ರನ್ನ ಮೆಚ್ಚೋದಕ್ಕೋಸ್ಕರ ಇವ್ರ ಮೇಲೆ ಬಂದು ದೌರ್ಜನ್ಯ ಮಾಡಿ, ಇವ್ರ ಮೇಲೆ ಬಂದು ನಿಮ್ಮ ಮನೆಗಳನ್ನ ಖಾಲಿ ಮಾಡಿಸ್ತೀನಿ, ಇವ್ರ ಮೇಲೆ ನಿಮ್ಗೆ ಯಾವುದೇ ರೀತಿ ನಿಮ್ಗೆ ಹಕ್ಕುಪತ್ರಗಳನ್ನ ಕೊಡಲ್ಲ ಅನ್ನೋದು ಧಮ್ಕಿಗಳಾಗ್ತಾ ಇದ್ದಾರೆ. ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಅಂತ ಹೇಳಿ ಈ ಬಡವರ ಜೊತೆಗೆ ನಮ್ಮ ವಿಮುಕ್ತ ಚಿರತೆಗಳ ಸಂಘಟನೆ ನಾನು ಜಿಲ್ಲಾಧ್ಯಕ್ಷನಾಗಿದ್ದೀನಿ. ನನ್ನ ಜಿಲ್ಲಾ ಸಮಿತಿ ಮತ್ತು ರಾಜ್ಯ ಸಮಿತಿ ಯಾವತ್ತು ಬಡವರ ಪರ ನಾವು ನಿಲ್ತೀವಿ ಅಂತ ಘಂಟಾಘೋಷವಾಗಿ ನಾನು ಹೇಳ್ತಾ ಇದ್ದೀನಿ. ಜೈ ಹಿಂದ್, ಒಂದೇ ಮಾತ್ರ. ಇಲ್ಲಿ ಪ್ರಮುಖವಾಗಿ ಕಾಣಿಸುವಂಥದ್ದು ಹೆಣ್ಮಕ್ಳಿಗೆ ಶೌಚಾಲಯದ ಕೊರತೆ ತುಂಬಾ ಪ್ರಮುಖವಾಗಿ ಕಾಣಿಸ್ತಾ ಇದೆ. ಅಲ್ಲಿ ಒಂದು ಹೆಣ್ಮಗು ಸ್ವಲ್ಪ ಧೈರ್ಯ ಮಾಡಿ ಒಂದು ಶೌಚಾಲಯ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಮುಂದೆ ಬಂದಿದ್ದಾಳೆ. ಆ ಮುಂದೆ ಬಂದಿರುವಂತ ಹೆಣ್ಮಗುಗೆ ಸರ್ಜಾಪುರ ನಾಡ್ ಕಚೇರಿಯಲ್ಲಿರುವಂತ ಆರ್ ಐ ಅವರು ಬಂದು ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಕೆಲಸ ಮಾಡಬಾರ್ದು ಅಂತ ಅವ್ರಿಗೆ ಧಮಕಿ ಹಾಕ್ತಾರೆ. ಆ ಧಮಕಿ ಹಾಕಿದ ಸಂದರ್ಭದಲ್ಲಿ ಇಲ್ಲಿರುವಂತವ್ರು ನನಗೆ ಫೋನ್ ಮಾಡ್ಕೊಡ್ತಾರೆ. ನಾನೇ ಆರ್ ಐ ಅವ್ರ ಹತ್ರ ಮಾತಾಡ್ತೀನಿ. ನಾನು ಆರ್ ಐ ಅವ್ರ ಹತ್ರ ಮಾತಾಡಿದಾಗ ಅವರು ಸರ್ ಕೆಲಸ ನಿಲ್ಸೋದಕ್ಕೆ ಹೇಳಿ, ತಕ್ಷಣಕ್ಕೆ ಕೆಲಸ ಮಾಡಬಾರ್ದು ಇವರು ಅಂತ ಅವ್ರು ಹೇಳಿದಾಗ ನಾನು ಅವ್ರಿಗೆ ಕೇಳ್ತೀನಿ, ಸರ್ ನೀವು ಹೇಳ್ದಂಗೆ ನಾನೇ ಹೇಳ್ತೀನಿ ಕೆಲಸ ನಿಲ್ಸೋದಕ್ಕೆ ಇನ್ನೊಂದು ಇಟ್ಕೆ ಇಡಬಾರ್ದು, ನಾನು ಹೇಳ್ತೀನಿ ಅಫಿಷಿಯಲ್ ಆಗಿ ಒಂದು ನೋಟಿಸ್ ಕೊಟ್ಟೋಗಿ, ನೀವು ಕೆಲಸ ನಿಲ್ಸೋದಕ್ಕೆ ನೀವು ನೋಟಿಸ್ ಕೊಡಿ. ತದನಂತರ ಅವ್ರು ಕೆಲಸ ಮಾಡ್ದಿದ್ದಂಗೆ ನಾನು ಹೇಳ್ತೀನಿ ಅಂದಾಗ ಆ ನೋಟಿಸ್ ಕೊಡೋದಕ್ಕೂ ಅವ್ರು ನಿರಾಕರಣೆ ಮಾಡಿರ್ತಾರೆ. ನೋಟಿಸ್ ಕೊಡೋದಕ್ಕೆ ನಿರಾಕರಣೆ ಮಾಡ್ಬಿಟ್ಟು ಇವ್ರ ಮೇಲೆ ಸ್ವಲ್ಪ ರಾತ್ರಿ 1 ಗಂಟೆ 2 ಗಂಟೆ 12 ಗಂಟೆ ಪೊಲೀಸವ್ರನ್ನ ಕರೆಸಿ ಇಲ್ಲಿ ಯಾವುದೇ ಕಾರಣಕ್ಕೂ ಕೆಲಸ ಮಾಡಬಾರ್ದು, ಮತ್ತೆ ಅವರ ಒಂದು ಗ್ರಾಮ ಸಹಾಯಕರು ಇರ್ತಾರೆ ಅವ್ರನ್ನ ವಾಚಿಂಗ್ ಹಾಕಿ ಒಂದೊಂದವರೆಗೂ ಒಂದೊಂದ್ಸಲ ಬಂದು ಇಲ್ಲೇ ಕೂತ್ಕೊಂಡು ಕಾವಲು ಕಾದಿದ್ದಂತ ಕೆಲಸನೂ ಅವ್ರು ಮಾಡಿ ಉದ್ದೇಶದಿಂದ ಮಾಡಿದ್ರೆ ನಾವು ತುಂಬಾ ಸಂತೋಷ ಪಡ್ತಾ ಇದ್ವು. ಬಟ್ ಯಾರೋ ಒಬ್ರು ಮಾತು ಕೇಳ್ಕೊಂಡು, ಯಾರೋ ಪ್ರಭಾವಿಗಳ ಮಾತು ಕೇಳ್ಕೊಂಡು ಇದನ್ನ ಬಡವರಿಗೆ ಅನಾನುಕೂಲ ಮಾಡೋದಕ್ಕೆ, ಬಡವರ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ಈ ತರ ಕೆಲಸ ಮಾಡೋದನ್ನ ತುಂಬಾ ಅಕ್ಷಮ್ಯ ಅಂತ ಹೇಳ್ತಾ ನಾನು ಹೇಳ್ತೀನಿ. ಇದೇ ಸರ್ಕಾರಿ ಜಾಗದಲ್ಲಿ ಅದೇ ಪ್ರಭಾವಿಗಳು ಒತ್ತುವರಿ ಮಾಡಿಕೊಂಡು ಒಂದಷ್ಟು ಜಾಗನ ಕಾಂಪೌಂಡ್ ಹಾಕೊಂಡಿದ್ದಾರೆ. ಅದೇ ಕಾಂಪೌಂಡ್ ನ ಬಿಡಿಸಿ ಅವ್ರಿಗೆ ದಾರಿ ಮಾಡ್ಕೊಡೋದಕ್ಕೆ ಆರ್ ಐ ಕಡೆಯಿಂದ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಮುಂದೆ ನಿಂತಿದ್ದಾರೆ. ಅದೇ ಆರ್ ಐ ಅವ್ರಿಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ಅಲ್ಲಿ ಒತ್ತುವರಿ ಆಗಿರುವಂತ ಜಾಗನ ಬಿಡಿಸಿ ರಸ್ತೆ ಮಾಡಿದ್ರೆ ಅವ್ರಿಗೂ ಅನುಕೂಲ, ಇವ್ರಿಗೂ ಅನುಕೂಲ, ಯಾವುದೇ ರೀತಿ ಸಮಸ್ಯೆ ಉಲ್ಬಣ ಆಗಲ್ಲ ಅಂತ ಆರ್ ಐ ಅವ್ರಿಗೆ ಹೇಳ್ತಾ ಇದ್ದೀನಿ. ಮತ್ತೆ ಸರ್ಕಾರಿ ಅಧಿಕಾರಿಗಳು ಯಾರೇ ಆಗಿರ್ಲಿ ಬಡವ್ರ ಪರ ನಿಲ್ಬೇಕು, ಶೋಷಿತರ ಪರ ನಿಲ್ಬೇಕು ಅಂತ ನನ್ನ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಲಾವಣಿ ಅಂತ, ಹೊಸಕೋಟೆ. ಸೊ ಅಂದೇನಹಳ್ಳಿ ಗ್ರಾಮ ಪಂಚಾಯತಿ ಕಾರ್ಯಾಲಯ ಸರ್ಜಾಪುರ ಈ ಸೇರಿದಂತೆ ಸರ್ವೆ ನಂಬರ್ 38 ಈ 20 ಗುಂಟೆ 29 ಗುಂಟೆ ಏನಿದೆ ಈ ಕಲ್ಲು ಬಂಡೆ ಜಾಗದಲ್ಲಿ ಬಡವರು ಇಲ್ಲಿ ನಿರಾಶ್ರಿತರು ಅನ್ಬೋದು, ಏನು ಇಲ್ಲದೆ ನಿರಾಶ್ರಿತರು ಅನ್ಬೋದು. ಅಂಥವರು ಸುಮಾರು 40-45 ವರ್ಷದಿಂದ ಇಲ್ಲಿ ಜೀವನ ಮಾಡ್ತಿದ್ದಾರೆ. ಇದು ಯಾರಿಗೂ ಕಣ್ಣಿಗೆ ಕಾಣಿಸ್ತಿಲ್ಲ. ಎರಡನೇದು ಬಂದು ಹೆಣ್ಮಕ್ಳಿಗೆ ಶೌಚಾಲಯ ಸರ್, ಮನೆಗಿಂತ ಮುಖ್ಯವಾಗಿ ಶೌಚಾಲಯ, ಅದ್ರ ಕಡೆ ಯಾರು ಗಮನ ಕೊಡ್ತಿಲ್ಲ. ನಮ್ಮ ಆರ್ ಐ ಸರ್ ಬಂದು ಮಾತಾಡಿರೋಂಥದ್ದು ತಪ್ಪು. ಯಾಕೆ ತಪ್ಪು ಅಂದರೆ ಇಲ್ಲಿ ಬಡವರಿಗೆ ಬಂದು ಅವರು ಮನೆ ಒದಿಸ್ಕೊಡ್ತಿಲ್ಲ, ನೀರು ಒದಿಸ್ಕೊಡ್ತಿಲ್ಲ, ಕರೆಂಟ್ ಕೇಳ್ತಿಲ್ಲ, ಬರೀ ಮನೆ ಕಟ್ತಿದ್ದೀರಾ, ನೀವು ಶೌಚಾಲಯ ಕಟ್ತಿದ್ದೀರಾ ಅಂತ ಹೇಳಿ ನಿರ್ಬಂಧನೆಗಳಾಗ್ತಿದ್ದಾರೆ ಹೊರತು ಅವ್ರಿಗೆ ಆಗ್ತಿರೋಂಥ ಅನಧಿಕೃತವಾಗಿ ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಯಾವುದೇ ಮಾಹಿತಿ ಕೊಡ್ತಿಲ್ಲ ಅವರು. ನಮ್ಮ ಉದ್ದೇಶ ಅಷ್ಟೇ, ಬಡವರಿಗೆ ನ್ಯಾಯ ಸಿಗಬೇಕು, ಹೆಣ್ಮಕ್ಳು ಇರೋವಂಥ ಒಂದು ಕುಟುಂಬಗಳವ್ರಿಗೆ ಒಂದು ಜಾಗ ದೊರಕಿಸ್ಕೊಡ್ಬೇಕು. ಮುಖ್ಯವಾಗಿ ನಮಗೆ ಶೌಚಾಲಯ ಬೇಕು. ಯಾಕೆ ಅಂದರೆ ಈಗ ಈ ಪ್ಲೀಸ್ ತೋಪು, ಅದು ನೀಲಗಿರಿ ತೋಪು ಏನಿದೆ ಸುತ್ತಲೂ ಕ್ಯಾಮ್ರಾ ಇದೆ. ಅವ್ರ ಮನೆ ಹೆಣ್ಮಕ್ಳು ಅದೇ ಥರ ಇದ್ದಾಗ ಅವ್ರ ಮನೆ ಹೆಣ್ಮಕ್ಳನ್ನ ಕಳಿಸ್ಕೊಡ್ತಾರ? ಇಲ್ಲ ನಾವು ಇಲ್ಲ ಹೋಗಕ್ಕಾಗುತ್ತಾ? ಸೊ ಇದ್ರನ್ನ ಉದ್ದೇಶವಾಗಿ ಇಟ್ಕೊಂಡು ದಯವಿಟ್ಟು ಬಡವರಿಗೆ ನ್ಯಾಯ ಕೊಡಿಸ್ಕೊಡಿ. ಇಲ್ಲಿರೋಂಥ ಜನಗಳಿಗೆ ಒಂದು ವ್ಯವಸ್ಥಿತವಾಗಿ ಒಂದು ಮೂಲಭೂತ ಸೌಕರ್ಯ ಏನು ಬೇಕೋ ಅದನ್ನ ಒದಿಸ್ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ, ನನ್ನ ಹೆಸರು ಶಿವ ಅಂತೇಳಿ. ಈ ದಿನ ನಾವಿಲ್ಲಿ ಅಂದೇನಹಳ್ಳಿ ಪಂಚಾಯಿತಿ ಏರಿಯಾಗೆ ಏನ್ ಬಂದಿದ್ದೀವಿ, ಇದೆಲ್ಲ ಸುತ್ತ ನೋಡಿದ್ರೆ ಬಂಡೆ ಇರೋದು. ಈ ಬಂಡೆ ಜಾಗದಲ್ಲಿ ಅಮಾಯಕರಂತ ಹೇಳ್ಬೋದು, ಇಲ್ಲ ಬಡವರು ಅಂತ ಹೇಳ್ಬೋದು, ಅವರೆಲ್ಲ ಮನೆ ಕಟ್ಕೊಂಡಿದ್ದಾರೆ. ಆದ್ರೆ ಅವ್ರಿಗೆ ಆಗ್ತಾ ಇರೋದು ಇಲ್ಲಿ ಶೋಷಣೆ ಅಂತ ಕೂಡ ನಾವ್ ಹೇಳ್ಬೋದು. ಬಟ್ ಏನಂದ್ರೆ ಇಲ್ಲಿ ಸುತ್ತಮುತ್ತ ನೋಡ್ಬೇಕಾದ್ರೆ ನಮ್ಮ ಹೆಣ್ಣು ಮಕ್ಕಳನ್ನೇ ಸಮೇತ ನಾವು ಎಲ್ಲೂ ಹೊರಗಡೆ ಕಳ್ಸದಿರೋ ಅಂತ ನಮ್ಮ ಇಂಥ ದೇಶದಲ್ಲಿ ಆಕ್ಚುಲಾಗಿ ಹೆಣ್ಣು ಮಕ್ಕಳು ಹೊರಗಡೆ ಮಲ ಮತ್ತೆ ಮೂತ್ರ ವಿಸರ್ಜನೆಗೆ ತೋಪ್ಗೆ ಹೋಗ್ಬೇಕಾಗುತ್ತೆ. ಬಟ್ ಏನಂದ್ರೆ ಇದು ಓಕೆ, ಬಟ್ ನೆಕ್ಸ್ಟ್ ನಾವು ಯೋಚನೆ ಮಾಡಿದ್ರೆ ಅವ್ರೇನಾದ್ರು ತೋಪ್ ಹೊಡೆದ್ರೆ ಪಾಪ ಹೆಣ್ಮಕ್ಳು ಎಲ್ಲ ಹೋಗ್ತಾರೆ. ಇದನ್ನ ನಮ್ಮ ಮನೆಗಳಲ್ಲಾದ್ರೆ ನಾವು ಬಿಟ್ಬಿಡ್ತೀವ, ನಾವು ಕಾಯ್ದುಕೊಳ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಏನ್ ಮಾಡ್ಬೇಕಂದ್ರೆ ನಮ್ಮ ಅಧಿಕಾರಿಗಳೇನಿದ್ದಾರೋ ಮುಂದೆ ಬಂದು
ಹೆಣ್ಣು ಮಕ್ಕಳಿಗೆಲ್ಲ, ಗಂಡಸರು ಬಿಡಿ, ಗಂಡಸರು ಎಲ್ಲಿ ಬೇಕಾದ್ರೂ ಹೋಗ್ತಾರೆ. ಬಟ್ ಇಲ್ಲಿ ನೋಡಿದ್ರೆ ಚರಂಡಿ ಇಲ್ಲ, ನೀರಿಲ್ಲ, ಕರೆಂಟ್ ಇಲ್ಲ, ಇಷ್ಟೆಲ್ಲ ತೊಂದರೆಗಳಿದೆ. ಆದ್ರೆ ನಮ್ಮ ದೇಶದಲ್ಲಿ ಎಲ್ರಿಗೂ ಸಮಾನತೆಯಾಗಿ ಹಕ್ಕು ಸಿಗಬೇಕು, ಅವ್ರದೇ ಆದಂತ ಅವ್ರಿಗೊಂದು ಉಳಿವು ಸಿಗಬೇಕು. ಅದಕ್ಕೋಸ್ಕರ ನಮ್ಮ ಈ ಏರಿಯಾನಲ್ಲಿ ಇರುವಂತ ನಿಮ್ಮ ಮಾಧ್ಯಮದವರು ಕೂಡ ದಯವಿಟ್ಟು ಇದಕ್ಕೆ ಸಹಾಯ ಮಾಡಬೇಕು, ಅಧಿಕಾರಿಗಳು ಸಹಾಯ ಮಾಡಬೇಕು. ಇದನ್ನೆಲ್ಲ ನೋಡಿ ನಮ್ಮ ಹೆಣ್ಣು ಮಕ್ಕಳಿಗೆ, ಈ ಮನೆಗಳವ್ರಿಗೆ ರಕ್ಷಣೆ ಕೊಡಬೇಕು. ಧನ್ಯವಾದಗಳು. ರಾಜಮ್ಮ, ನನ್ನ ಹೆಸರು ಅಂದೇನಹಳ್ಳಿ. ಏನ್ ಸಮಸ್ಯೆ ಹೇಳಮ್ಮ? ಅದೇನಾ, ಇವಾಗ ನಮ್ಗ ಇಲ್ಲಿ ಬಾತ್ರೂಮ್ ಇಲ್ಲ, ನೀರ್ ವಸತಿ ಇಲ್ಲ, ಹೋಗಕ್ ದಾರಿ ಇಲ್ಲ, ಏನ್ ಇಲ್ದಿರ ಇಲ್ಲಿ ನೋಡಿ ಕ್ಯಾಮ್ರಾ ಸುಟ್ಟು ಕ್ಯಾಮ್ರಾ ಮಡಿಕೊಂಡು ಕೂತವ್ರೆ. ನಾವ್ ಹೆಂಗ್ ಹೋಗೋದು, ಏನ್ ಹೆಣ್ಣು ಮಕ್ಳು ಅನ್ನೋದು ಏನ್ ಇದು ಬೇಡ ನಮ್ಗ. ಎಲ್ಲಿಕನ ಹೋಗ್ಲಿ ಅಲ್ಲೇ ಮನೆ ಕ್ಯಾಮ್ರಾ ಇರ್ತದೆ. ನಾವ್ ಏನ್ ಮಾಡಕದ, ಒಂದಕ್ಕೆ ಎರಡ್ ಹೆಂಗ್ ಹೋಗೋದು ನಾವು? ಎಲ್ಲಿ ದಾರಿ ಇಲ್ಲ ನಮ್ಗ, ಅದು ಹೊಸದ್ ಮಾಡ್ಕೊಡ್ಬೇಕು ನಮ್ಗ. ನಿಮ್ ಸಮಸ್ಯೆ ಎಷ್ಟು ವರ್ಷದಿಂದ ಇದ್ರಿ ನೀವು ಇಲ್ಲಿ? 30 ವರ್ಷ ಆಯ್ತು. ನೀರಿದ್ಯಾ? ಕುಡಿಯೋ ನೀರು? ನೀರೇ ಇಲ್ಲ ಅಂತ ಹೇಳ್ದ. ಇವೆಲ್ಲ ನೀರಕ್ಕ, ಬಾತ್ರೂಮ್ಕ ಏನಕ್ಕೂ ವಸತಿ ಇಲ್ಲ ಇಲ್ಲಿ. ರೋಡ್ ಕೂಡ ಇಲ್ದಿರ ಇವಾಗ ಇದನ್ ಬಂದಿದ್ದೀವಿ. ಇಲ್ಲಿ ರೋಡ್ ಇಲ್ಲ, ನಮ್ಗೆ ಓಡಾಡಕ್ ದಾರಿ ಇಲ್ಲ. ನಾವು ಕೂಲಿಕ್ ಹೋಗ್ಬೇಕು, ನಾಲಿ ಮಾಡ್ಕೊ ಬರೋ ಪಟ್ಕ ಇಲ್ಲ ಕತ್ಲ ಹೆಂಗ್ ಓಡಾಡೋದು ನಾವು? ಆ ತೋಪಲ್ಲೆಲ್ಲ ಯಾರು ಸಿಸಿಟಿವಿ ಇಟ್ಟಿರೋದು ಏನಾದ್ರು ಗೊತ್ತಾ? ತೋಪಲ್ ಸಿಸಿಟಿವಿ ಇಟ್ಟಿದ್ರೆ ಅದು ಯಾರು ಅನ್ನೋದು ನಾವೇನ್ ಪಕ್ಕದಾಗ ಇದು ಅನ್ಕೊಳೋದು ನಮ್ಗೆ ಯಾರು ಗೊತ್ತಾಗಿಲ್ಲ ಸ್ವಾಮಿ. ನಾವು ನೋಡಕ್ ನಮ್ಗೆ ಎಲ್ಲಿ ಇದು ನಾವು ಒತ್ತಿನ ಹೋದ್ರೆ ಸಾಯಂಕಾಲಕ್ಕೆ ಬರ್ತೀವಿ. ಎಲ್ಲಿ ನಮ್ಗೆ ಎಲ್ಲಿ ಗೊತ್ತಾಯ್ತದೆ? ಹಂಗೈತೆ ನಮ್ಮ ಪರಿಸ್ಥಿತಿ. ನಾವು ನಮ್ ಬಂದಿದ್ದು ಮಾಡ್ಕೊಡ್ಬೇಕು. ಸರ್, ಇದು ಅಂದೇನಹಳ್ಳಿ ಗ್ರಾಮ. ನನ್ನ ಹೆಸರು ಚೇತನ್ ಅಂತ ಮಾತಾಡ್ತಾ ಇರೋದು. ಇಲ್ಲಿ ಬಂದು ಸುಮಾರು ಒಂದು 10 ಮನೆಗಳು ಇದಾವೆ. ಇಲ್ಲಿ ಬಂದು ಮೂಲ ಸೌಕರ್ಯ ಯಾರಿಗೂ ಇರಲ್ಲ. ಅದನ್ನ ಕೇಳಕ್ ಹೋಯ್ತಕ್ಕೆ ಇದು ಅಂದೇನಹಳ್ಳಿ ಗ್ರಾಮ ಪಂಚಾಯತಿಗೆ ಲೆಟರ್ ಕೊಟ್ರೆ ಅವ್ರ ಕಡೆಯಿಂದ ಯಾವ ರೆಸ್ಪಾಂಡ್ ಇಲ್ಲ ನಮ್ಗೆ. ಮತ್ತೆ ಸರ್ಜಾಪುರ ಹೋಗಿ ಅಲ್ಲೂ ಕೇಳಿದ್ವಿ, ಈ ತರ ಆಗಿದೆ, ಈ ತರ ಇದೆ ಅಂತ ಕೇಳಿದ್ಕೆ ಅವರು ಅದಕ್ಕೆ ನಮಗೂ ಉತ್ತರ ಕೊಟ್ಟಿಲ್ಲ. ಅದನ್ನ ಬಿಟ್ಟು ಮತ್ತೆ ಆನೇಕಲ್ಗೂ ಹೋಗಿದ್ದೀವಿ, ಅಲ್ಲಿಂದಲೂ ನಮ್ಗೆ ಈ ತರ ಆಗಿದೆ, ಈ ತರ. ಆಮೇಲೆ 94C ನಾವು ಅಪ್ಲೈ ಮಾಡಿರ್ತೀವಿ. ಎಲ್ಲರೂ ಒಂದು 7 ರಿಂದ 8 ಮನೆಯಿಂದ ಅಪ್ಲೈ ಮಾಡಿರ್ತಾರೆ. ಒಬ್ಬರ ಹತ್ರ ಇದ್ದ ಆಧಾರ ಏನಿದೆ ಅದನ್ನೆಲ್ಲ ನಮಗೆ ಈ ತರ ಕೊಡಿ, ನಮ್ಗೆ 94C ಹಾಕಿದ್ವಿ. 2021 ಅಲ್ಲಿ 94C ಹಾಕೊಂಡಿರೋದು. ಅದನ್ನ ಕೇಳಿದ್ರೆ ಆ ಫೈಲೇ ಇಲ್ಲ ಅಂತ ಹೇಳ್ತಾರೆ ಒಬ್ರು. ಅದಾದ್ಮೇಲೆ ಅದೆಲ್ಲ ಆಯ್ತು ಅಂತ ನಾವೇ ಸ್ವಂತವಾಗಿ ಮೂಲ ಸೌಕರ್ಯಕ್ಕೆ ನಾವೇ ಮಾಡ್ಕೊಳ್ಳೋಣ ಅಂತ ನಾವು ಕಟ್ಟಕ್ ಹೋದ್ರೆ ನಮಗೂ ಕಟ್ಟಕ್ ಬಿಟ್ಟಿಲ್ಲ. ಅದಾದ್ಮೇಲೆ ದಾರಿ ಕೇಳ್ತಾರೆ. ಅಂದ್ರೆ ದಾರಿ ಬಂದು ಗೌರ್ಮೆಂಟ್ ಲ್ಯಾಂಡ್ ಎಲ್ಲ ದಾರಿ ಬೇಕಂತೆ. ನೀನ್ ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ ಮನೆ ಕೊಟ್ಕೊಂಡಿದ್ದೀರಾ, ನಮಗೂ ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ ಜಾಗ ಕೊಡ್ಬೇಕು. ಆ ತರ ಬಂದು ನಮ್ಗೆ ತೊಂದರೆ ಕೊಡ್ತಾ ಇದಾರೆ. ಆಮೇಲೆ ಮತ್ತೆ ಕ್ಯಾಮ್ರಾಗಳು ಮತ್ತೆ ನಮ್ಮ ಮನೆ ಹತ್ರ ಅಕ್ಕಪಕ್ಕದಲ್ಲಿ ಕ್ಯಾಮ್ರಾಗಳು ಅವ್ರ ಜಮೀನಿಗೆ ಬಿಟ್ಕೊಂಡಿಲ್ಲ. ಕ್ಯಾಮ್ರಾಗಳೆಲ್ಲ ಫೋಕಸ್ ನಮ್ಮ ಮನೆ ಕಡೆ, ಈ ಕಡೆ ಓಡಾಡೋ ದಾರಿ, ಮತ್ತೆ ಆ ಕಡೆ ತೋಪಿದೆ, ತೋಪಲ್ಲಿ ವಾಶ್ರೂಮ್ಗೆ ಹೋಗ್ತೀವಿ, ಅಲ್ಲಿ ಒಳಗಡೆಗೂ ಒಂದು ಹಾಕೊಂಡಿದ್ದಾರೆ. ಈ ತರದಿಂದ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಯಾರು ತೊಂದರೆ ಕೊಡ್ತಾರೆ ಸರ್? ನಮ್ಮ ಪಕ್ಕದ ಜಮೀನವರು ಸರ್. ನಾವಿದೀವಲ್ಲ ಅವ್ರ ಜಮೀನವರು. ಗೊತ್ತಿಲ್ಲ. ಅವ್ರ ಹೆಸರು ಗೊತ್ತಿಲ್ಲ ಸರ್ ನಮ್ಗೆ. ಅವ್ರ ಹೆಸರು ನಮಗೆ ಗೊತ್ತಿಲ್ಲ ಸರ್. ನನ್ನ ಹೆಸರು ಶ್ರೀನಿವಾಸ್ ಅಂದ್ಬಿಟ್ಟು, ಅಂದೇನಹಳ್ಳಿ ಗ್ರಾಮಸ್ಥ. ಇಲ್ಲಿ ಬಡವರು 40 ವರ್ಷದಿಂದ ಮನೆ ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಿಗ್ಬೇಕಾದ ಅನುಕೂಲ ಏನು ಸಿಗ್ತಲ್ಲ ಸರ್ಕಾರದಿಂದ. ಆದರೆ ಸರ್ಕಾರಕ್ಕೆ ಮನವಿ ಮಾಡೋದೇನಂದ್ರೆ, ಇವ್ರಿಗೆ ಏನು ಅನುಕೂಲ ಬೇಕೋ ದಯವಿಟ್ಟು ಅದನ್ನ ಮಾಡಕ್ಕೆ ಹೇಳಿ. ಆಮೇಲೆ ನಮ್ಮ ಆಯಾ ಸಾಹೇಬ್ರಿಗೂ ಇದನ್ನೇ ನಾನು ಹೇಳೋದು. ಇಲ್ಲಿ ಸುತ್ತು ಈಗ ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ಹೆಣ್ಮಕ್ಳು ಬೇರೆ ಕಡೆ ತೋಪಿನಲ್ಲಿ ಹೋಗ್ತಾರೆ. ಹಾಗಾಗಿರ್ಬೇಕಾದ್ರೆ ಅವ್ರ ಜಮೀನಿಗೆ ಎಷ್ಟು ಬೇಕೋ ಅಷ್ಟು ಅವ್ರ ಜಮೀನಿಗೆ ಏನು ಬೇಕೋ ಅವ್ರು ಮಾಡ್ಕೋಬೇಕು. ಬೇರೆ ಔಟ್ಸೈಡ್ ಇರೋಕಲ್ಲನ್ನು ಏನಕ್ಕೆ ಕ್ಯಾಮ್ರಾಗಳೆಲ್ಲ ಫಿಕ್ಸ್ ಮಾಡಿದ್ದಾರೆ ಮನೆಗಳ ಹತ್ರ ಎಲ್ಲನು? ದಯವಿಟ್ಟು ಇದನ್ನ ನೀವು ಗಮನಕ್ಕೆ ತಗೊಂಡ್ಬರ್ಬೇಕು ಅಂತೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನನ್ನ ಹೆಸರು ಶಶಿಕಲಾ ಸರ್, ನಾ ಅಂದೇನಹಳ್ಳಿ. ನನ್ನ ಒಂದು ವರ್ಷ ಮಗುದಲ್ಲಿ ನಾನು ತಗೊಬಂದ್ ಇಲ್ಲಿ ಸಾಕಿತ್ತು. 50-60 ವರ್ಷ ಆಯ್ತು. ನಮ್ಮ ಅಪ್ಪ ನಮ್ಮಮ್ಮ ಇಲ್ಲಿರೋ ಗಂಟ ಇದ್ರಿ. ಮದ್ವೆ ಆಗಿ ಹೋದ್ಮೇಲೆ ನಾವಿಲ್ಲಿ ಗುಡಿಸಲು ಬಿದ್ದೋಯ್ತು. ಗುಡಿಸಲು ಬಿದ್ಮೇಲೆ ನಾವು ಇಲ್ಲಿ ಮನೆ ಕಟ್ಕಂಡ್ರಿ. ನಮ್ಗ ನೀರ್ ವಸತಿ ಇಲ್ಲ, ಬಾತ್ರೂಮ್ ಇಲ್ಲ, ರೋಡ್ ಇಲ್ಲ, ಏನು ಇಲ್ಲ ಸರ್. ನಮ್ಗೆ ವಸತಿ ಮಾಡ್ಕೊಡಕ್ಕೂ ಯಾರು ಇದ್ ಮಾಡ್ತಾ ಇಲ್ಲ. ಅದಕ್ಕೆ ನೀವೇ ಇದ್ ಹೆಲ್ಪ್ ಮಾಡ್ಬೇಕು. ಎಲ್ಲಾನ ಹೋಗ್ಬೇಕಂದ್ರೆ ಇಲ್ಲಿ ತೋಪಲ್ಲಿ CC ಕ್ಯಾಮ್ರಾ ಇಕ್ಕಿದ್ದಾರೆ ಸರ್. ನಮ್ಗೆ ಹೆಂಗ್ ಹೋಗ್ಬೇಕು ಏನು ಅಂತ ಗೊತ್ತಾಗಲ್ಲ. ಈ ತರ ಎಲ್ಲಾ ಮಾಡಿದ್ರೆ ನಮ್ಗೆ ಏನ್ ಮಾಡ್ಬೇಕಂತ ನಮ್ಗೆ ಗೊತ್ತಿಲ್ಲ ಸರ್. ನೀವೇ ಅದಕ್ಕೆ ದಾರಿ ತೋರ್ಸ್ಕೊಡ್ಬೇಕು. ಒಂದು ಶೌಚಾಲಯ ಇಲ್ಲ, ಒಂದು ನೀರ್ ವ್ಯವಸ್ಥೆ ಇಲ್ಲ, ಮತ್ತೆ ಕರೆಂಟ್ ವ್ಯವಸ್ಥೆ ಇಲ್ಲ ಸರ್. ನಮ್ಗೆ ಯಾವ ತರ ಇಂದನು ಪಂಚಾಯತಿ ಕಡೆನೂ ಇಲ್ಲ, ಯಾವ ಕಡೆನೂ ಇಲ್ಲ ಸರ್. ನಮ್ಗೆ ಅದೊಂದು ಸಮಸ್ಯೆ ಇದೆ. ಮತ್ತೆ ಏನ್ ತೊಂದರೆ ಆಗ್ತಾ ಇದೆ ಇಲ್ಲಿ? ಯಾವ ನಿಮ್ದು ಸರ್? ನಮ್ದು ಅಂದೇನಹಳ್ಳಿ. ನಾವು ಹುಟ್ಟಿ ಬೆಳೆದಿರೋದೆಲ್ಲ ಇಲ್ಲೇ ಸರ್. ಅದಕ್ಕೋಸ್ಕರ ಕೇಳ್ತಿರೋದು ಸರ್. ಏನ್ ಸಮಸ್ಯೆ ಆಗಿದೆ? ಶೌಚಾಲಯ ಇಲ್ಲ ಸರ್ ನಮ್ಗೆ, ಕರೆಂಟ್ ಇಲ್ಲ, ಮತ್ತೆ ನೀರಿಲ್ಲ, ಯಾವ ತರದ ಸೌಲಭ್ಯನೂ ಇಲ್ಲ ಸರ್ ನಮ್ಗೆ. ಈ ಶೌಚಾಲಯ ಸರ್ ಎಲ್ಲಿ ಮೇಡಮ್?
ಅಂದಿನಹಳ್ಳಿಯಲ್ಲಿ ಸರ್ಕಾರ ಜಾಗದಲ್ಲಿ ಸರ್, ಬಂಡೆ ಜಾಗದಲ್ಲಿ ಸರ್ವೆ ನಂಬರ್ 38. 40 ವರ್ಷದಿಂದ ಇದೀವಿ ಸರ್ ನಾವು. ಸರ್ ಹಾಕಿದೀವಿ ಸರ್, 94C ಹಾಕಿದೀವಿ. 2022ರಲ್ಲಿ ಹಾಕಿರೋದು ಸರ್, 21ರಲ್ಲಿ ಹಾಕಿರೋದು. ಮತ್ತೆ ಅದು ಯಾವ ತರದ್ದು ರೆಸ್ಪಾನ್ಸ್ ನಮ್ಗೆ ಕೊಟ್ಟಿಲ್ಲ, ಯಾವ್ದು ಬಂದೂ ಇಲ್ಲ ಸರ್ ನಮ್ಗೆ. ಶೌಚಾಲಯ ಕಟ್ತಾ ಇದ್ದೀರಿ ನೀವು ಅಂತೇಳಿ ತೊಂದರೆ ಆಯ್ತು ಅಂತೇಳಿ ಇದಾಗಿದೆ, ವೈರಲ್ ಆಗಿತ್ತಲ್ಲ, ಅದ್ರ ಬಗ್ಗೆ ಹೇಳಿ ಸಮಸ್ಯೆ. ಇಲ್ಲಿ ನೋಡಿ ಸರ್, ಅದ್ರಲ್ಲಿ ಸಮಸ್ಯೆ ಅಂದ್ರೆ RI ಸರ್ ಅವರು ಬಂದು ಕೇಳಿದ್ರು ಸರ್ ನಮ್ಗೆ. ಕೇಳ್ದವಾಗ ಸರ್ ಅವರು ಯಾವ ತರ ಹೇಳಿದ್ರು ಅಂತಂದ್ರೆ, ಒಂಥರ ಹೇಳಿದ್ರು ಕಟ್ಬಾರ್ದು, ಸ್ಟಾಪ್ ಮಾಡಿ ಹಂಗೆ ಅಂತ. ಅದಕ್ಕೋಸ್ಕರ ಸರ್ ನಾವು ಹೇಳಿದ್ವಿ ಸರ್, ಇಷ್ಟು ವರ್ಷದಿಂದ ನಾವು ಇದೀವಿ, ಯಾವ ತರನು ನೀವು ನಮ್ಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಸರ್. ಬಂದ್ ನಿಮ್ಮ ಹತ್ರನು ಕೇಳಿದೀವಿ, ಪಂಚಾಯತಿಯಲ್ಲಿ ಕೇಳಿದೀವಿ ನಾವು. ಪಂಚಾಯತಿಯಲ್ಲಿ ಹೋದ್ರೆ ನಿಮ್ಮ ಹತ್ರ ಹೋಗಿ ಅಂತ ಹೇಳ್ತೀರಾ, ನಿಮ್ಮ ಹತ್ರ ಬಂದ್ರೆ ಅವ್ರ ಹತ್ರ ಹೋಗಿ ಅಂತ ಹೇಳ್ತೀರಾ ಅಂತ ಹೇಳಿದ್ರು ಸರ್. ಮತ್ತೆ RI ಸರ್ ಅವರು ನಾನ್ ಕೇಳಿದಿಕ್ಕೆ ಏನಂತಂದ್ರು ಸರ್, ಅವ್ರಂದ್ರೆ ನಿಮ್ಗೆ ನಾವೇನಾದ್ರು ಶೌಚಾಲಯ ಕೊಡ್ತೀವಿ ಅಂತ ಹೇಳಿದ್ರ, ಇಲ್ಲ ಹಕ್ಕುಪತ್ರ ಕೊಡ್ತೀರಿ ಅಂತ ಹೇಳಿದ್ರ ಅಂತೆಲ್ಲ ಹೇಳಿದ್ರು ಸರ್. ಅವರು FIR ಮಾಡ್ತೀನಿ ನಿಮ್ ಮೇಲೆ ಅಂತ ಹೇಳಿದ್ರು ಸರ್. ಅದಕ್ಕೋಸ್ಕರ ನಾವು ಆತರ ನಡ್ಕೊಬೇಕಾಗಿತ್ತು ಅಷ್ಟೇ. ನಾವು ಮಾತಾಡ್ಬಿಟ್ಟಿದ್ರಿ ಆತರ ಅಂತಂದ್ರೆ, ಅವ್ರ ಮಾತಾಡಿದ್ದು ತಪ್ಪಾಯ್ತು, ನಂದು ಸಾರಿ ಅಂತ ಕೇಳ್ತೀನಿ ನಾನು ಅವ್ರಿಗೆ. ಅಂದ್ರೆ ಸರ್ ನಮ್ಗೆ ಅಂತಂದ್ರೆ ಸರ್, ಅವ್ರು ಆತರ ಮಾತಾಡಿಸ್ಬಿಟ್ಟಿದ್ದಾರೆ. ಆತರ ನಾನು ಮಾತಾಡಿದೀನಿ ಅಂದ್ರೆ ಸಾರಿ. ಅವರು ಅಂದ್ರೆ ದೊಡ್ಡವರಾಗಿ ನಮ್ಗೆ ಯಾವ ತರ ರೆಸ್ಪಾನ್ಸ್ ಅವ್ರು ಕೊಟ್ಟಿಲ್ಲ, ನಮ್ಗೆ ಯಾವ ತರದ್ದು ಸೌಲಭ್ಯ ಮಾಡ್ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾನು ಆತರ ಮಾತಾಡಿದೀನಿ ಅಷ್ಟೇ ಸರ್. ಶೌಚಾಲಯ ಇಲ್ಲ ಸರ್ ಇಲ್ಲಿ ಅಂತಂದ್ರೆ. CCTV ಎಲ್ಲ ನಮ್ ಒಂದು ಮನೆ ಒಳಗಡೆ ಹೋದ್ರು ಅಷ್ಟೇ, ಮನೆ ಒಳಗಡೆ CCTV ಇದೆ, ಹೊರಗಡೆ ಹೋದ್ರು CCTV ಇದೆ ಸರ್. ಅದ್ರಲ್ಲಿ ಎಲ್ಲ ಆಲ್ ರೌಂಡ್ ಹಾಕೊಂಡಿದ್ದಾರೆ. ಮತ್ತೆ ನಾವು ಯಾವ ತರ ಸರ್ ಹೋಗೋದು? ಬೆಳಗ್ಗೆ 7 ಗಂಟೆಗೆ ಹೋದ್ರೆ ಎಲ್ಲರೂ 7 ಗಂಟೆ ಕೆಲ್ಸಕ್ಕೆ ಹೋಗ್ಲೇಬೇಕು. ಬಾಯ್ಸ್ ಹೋದ್ರೆ ಗರ್ಲ್ಸ್ ಹೋಗಕ್ಕಾಗಲ್ಲ, ಗರ್ಲ್ಸ್ ಹೋದ್ರೆ ಬಾಯ್ಸಕ್ ಹೋಗಕ್ಕಾಗಲ್ಲ ಸರ್. ಆತರ ಪರಿಸ್ಥಿತಿ ಇದೆ ಇಲ್ಲಿ ಅಷ್ಟೇ ಸರ್ ನಾವು ಕೇಳ್ತಿರೋದು. ಮತ್ತೆ ಇನ್ನೇನು ಬೇರೆ ಏನು ಕೇಳ್ತೇ ಇಲ್ಲ. ರಸ್ತೆ ಸರ್ ಅಂತಂದ್ರೆ ಗೌರ್ಮೆಂಟ್ ಜಾಗದೆಲ್ಲ ಇದೆ ಸರ್. ಇದೆ ಚರಂಡಿ ಇಲ್ಲ ಸರ್, ವಿದ್ಯುತ್ ಇದೆ, ಚರಂಡಿ ಇಲ್ಲ ಸರ್. ನೀರಿಲ್ಲ ಸರ್, ನೀರಿಲ್ಲ, ಕರೆಂಟ್ ಇಲ್ಲ ಸರ್. ಕೇಳಕ್ ಹೋದ್ರೆ ಪಂಚಾಯತಿಯಲ್ಲಿ ಯಾವ ರೆಸ್ಪಾನ್ಸು ಬರ್ತಾ ಇಲ್ಲ ನಮ್ಗೆ. ಅದಕ್ಕೋಸ್ಕರ